ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಸಿಎಂ ಸಿದ್ದರಾಮಯ್ಯ ಅವರು ಆರ್ಸಿಬಿ ಟೀಮ್ ಅನ್ನ ಮೀಟ್ ಮಾಡ್ತಾರೆ ಅನ್ನೋದ್ರ ಡೀಟೇಲ್ಸ್. ಆಮೇಲೆ ಅದ್ಧೂರಿಯಾಗಿ ಸೆಲೆಬ್ರೇಷನ್ ಆಗ್ಲಿ, ಪೊಲೀಸರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೆಲ ಇನ್ಸ್ಟ್ರಕ್ಷನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲಾ ರೀತಿಯ ಸಹಕಾರವನ್ನು ಕೂಡ ನೀವು ಕೊಡಬೇಕು, ಆರ್ಸಿಬಿ ಸೆಲೆಬ್ರೇಷನ್ಗೆ ಸಹಕಾರವನ್ನು ಕೊಡಿ ಅಂತ ಪೊಲೀಸ್ ಆಯುಕ್ತರಿಗೆ ಆ ಜವಾಬ್ದಾರಿ ನಿಮ್ದು, ಕಾನೂನು ಸುವ್ಯವಸ್ಥೆ ಎಲ್ಲ ನೋಡ್ಕೊಳ್ಳಿ ಚೆನ್ನಾಗಿ, ಯಾವ್ಯಾವ ರೀತಿ ಫೆಸಿಲಿಟಿಗಳು ಬೇಕಾಗತ್ತೆ, ಎಲ್ಲಿ ಭದ್ರತೆ ಬೇಕಾಗತ್ತೆ ಎಲ್ಲ ಕೊಡಿ, ಎಲ್ಲರೂ ಕೋಆಪರೇಟ್ ಮಾಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕ್ರಿಕೆಟ್ ಪ್ರೇಮಿ. ನಾವು ಈ ಹಿಂದೆ ಕೂಡ ಆರ್ಸಿಬಿ ಟೀಮ್ದು ಯಾವಾಗ ಮ್ಯಾಚ್ ಇರ್ತಾ ಇತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ಅವ್ರು ಬರೋರು, ಯಾರು ಬರ್ತಾ ಇದ್ರು ಬಿಡ್ತಾ ಇದ್ರು, ಬಟ್ ಅವ್ರು ಇರ್ತಾ ಇದ್ರು. ಆಮೇಲೆ ನೆನೆ ಕೂಡ ಅವರು ಟ್ಯಾಬ್ನಲ್ಲೆಲ್ಲ ಕ್ರಿಕೆಟ್ ಮ್ಯಾಚನ್ನು ವೀಕ್ಷಣೆ ಮಾಡ್ತಾ ಇದ್ದಂತಹ ಫೋಟೋ ಬಹಳ ವೈರಲ್ ಆಗಿತ್ತು. ಕ್ರಿಕೆಟ್ ಪ್ರೇಮಿ ಮತ್ತೆ ಕ್ರಿಕೆಟ್ ಕುರಿತಂತೆ ಆಗಾಗ ಕೆಲ ವಿಚಾರಗಳನ್ನ ಕೂಡ ಅವರು ಅಫಿಷಿಯಲ್ ಆಗು ಕೂಡ ಕೆಲ ಸ್ಟೇಟ್ಮೆಂಟ್ಗಳನ್ನು ಹೇಳೋರು. ಆಫ್ ದ ರೆಕಾರ್ಡ್ ಕೂಡ ತುಂಬಾ ಕುತೂಹಲದಿಂದ ಈ ಮ್ಯಾಚ್ ಏನಾಯ್ತು, ಇವ್ರೇನ್ ಮಾಡಿದ್ರು, ಯಾರಿದ್ದಾರೆ ಸದ್ಯಕ್ಕೆ, ಆ ಥರದ್ದೆಲ್ಲ ಕೇಳಿ ತಿಳ್ಕೊಳ್ತಾ ಇರ್ತಾರೆ, ತುಂಬಾ ಅಪ್ಡೇಟೆಡ್ ಇರ್ತಾರೆ. ಮತ್ತೆ ಆರ್ಸಿಬಿ ಟೀಮ್ ಬಗ್ಗೆ ಬಹಳ ಪ್ರೀತಿ ಅವ್ರಿಗೆ, ನಮ್ಮ ಟೀಮು ಅನ್ನುವಂತಹ ಪ್ರೀತಿ. ಸೊ ಇವತ್ತು ಕಂಗ್ರ್ಯಾಚುಲೇಟ್ ಮಾಡ್ತಾ ಅವರಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮ ರಾಜ್ಯ ಸರ್ಕಾರದ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ನಾವು ಆಗಾಗ ನೋಡ್ತಾ ಇರ್ತೀವಿ ಆರ್ಸಿಬಿ ಟೀಮ್ದು ಹೋಮ್ ಗ್ರೌಂಡ್ ಅಲ್ಲಿ ಯಾವಾಗ ಮ್ಯಾಚ್ ಇರ್ತಾ ಇತ್ತು, ಯಾವ ರಾಜಕಾರಣಿಗಳನ್ನ ನೋಡ್ತಾ ಇದ್ವೋ ಬಿಡ್ತಾ ಇದ್ವೋ, ಬಟ್ ಸಿಎಂ ಸಿದ್ದರಾಮಯ್ಯ ಅವರು ಇರ್ತಾ ಇದ್ರು ಅಲ್ಲಿ. ಅಷ್ಟರ ಮಟ್ಟಿಗೆ ಅವ್ರ ಪ್ರೀತಿ ಅಭಿಮಾನವನ್ನು ತೋರಿಸ್ತಾ ಇದ್ರು. ಇವತ್ತಂತೂ ಹಲವು ವರ್ಷಗಳ ಕನಸು ನನಸ್ತಾ ಇದ್ದಂತಹ ಗಳಿಗೆ ಟ್ರೋಫಿ ಜೊತೆಗೆ ನಮ್ಮ ಆರ್ಸಿಬಿ ಟೀಮ್ ಬರ್ತಾ ಇದೆ. ಸೊ ಹೀಗಾಗಿ ಅವ್ರನ್ನ ಸನ್ಮಾನಿಸುವಂತಹ ಕೆಲಸ ಹೇಗಾಗತ್ತೆ, ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಯಾರ್ಯಾರು ಸಾಥ್ ಕೊಡ್ತಾರೆ ಅಂತ. ಮಮತಾ, ಸಿಎಂ ಸಿದ್ದರಾಮಯ್ಯನವರಿಗೆ ಕ್ರಿಕೆಟ್ ಅಂದರೆ ತುಂಬ ಆಸಕ್ತಿ, ಕ್ರಿಕೆಟ್ ಪ್ರೇಮಿ ಕೂಡ ಹೌದು. ಸೊ ನಿನ್ನೆ ಕೂಡ ಟ್ಯಾಬ್ನ ಮೂಲಕವಾಗಿ ಮ್ಯಾಚನ್ನು ವೀಕ್ಷಣೆ ಮಾಡ್ತಾ ಇದ್ರು. ಹೋಮ್ ಗ್ರೌಂಡ್ಗಳಲ್ಲಿ ಮ್ಯಾಚ್ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿಗೂ ಕೂಡ ಬರ್ತಾ ಇದ್ರು. ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸೆಲೆಬ್ರೇಷನ್ ದೊಡ್ಡ ಮಟ್ಟದಲ್ಲಿ ಆಗಲಿ, ಯಾವುದೇ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು. ಈಗ ನಿನ್ನೆ ಕೂಡ ಮ್ಯಾಚ್ ಗೆದ್ದ ಬಳಿಕ ರಾತ್ರಿ ಇಡೀ ಸೆಲೆಬ್ರೇಷನ್ಗಳಾದವು. ಆದರೆ ಪೊಲೀಸರು ಎಲ್ಲೂ ಕೂಡ ಯಾರಿಗೂ ಕೂಡ ಡಿಸ್ಟರ್ಬ್ ಅನ್ನ ಮಾಡಲಿಲ್ಲ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಆರ್ಸಿಬಿ ಅಭಿಮಾನಿಗಳು ಕೂಡ ಯಾವುದೇ ಸಮಸ್ಯೆಗಳನ್ನ ಮಾಡೋದಿಲ್ಲ ಅಥವಾ ಗಲಾಟೆ ಮತ್ತೊಂದು ಯಾವುದು ಕೂಡ ಆಗೋದಿಲ್ಲ, ಶಿಸ್ತುಬದ್ಧವಾಗಿ ಮಾಡ್ತಾರೆ ಅನ್ನುವಂಥದ್ದು ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದರ ಜೊತೆಗೆ ಆರ್ಸಿಬಿ ತಂಡ ಬರ್ತಾ ಇದ್ದ ಹಾಗೆ ಇಡೀ ತಂಡದ ಆಟಗಾರರನ್ನ ಮಾತನಾಡಿಸಿ, ಜೊತೆಗೆ ಆ ಒಂದು ಬಹು ದಿನಗಳ ಆಸೆ ಏನಿತ್ತಲ್ಲ ಆ ಒಂದು ಟ್ರೋಫಿಯನ್ನ ಸ್ಪರ್ಶ ಮಾಡೋದು, ಆ ಒಂದು ಫೀಲನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾರೆ ಈ ಬಾರಿ. ಅದರ ಜೊತೆಗೆ ಅವರ ಒಂದು ಸಂಪುಟದ ಸಹೋದ್ಯೋಗಿಗಳು ಕೂಡ ಅವರ ಜೊತೆ ಇರ್ತಾರೆ. DCM ಜೊತೆಗೆ ಒಂದಿಷ್ಟು ಶಾಸಕರುಗಳು ಕೂಡ ಬರ್ತಾರೆ. ಅವರು ಕೂಡ ಆ ಒಂದು ಟ್ರೋಫಿಯನ್ನ ಸ್ಪರ್ಶ ಮಾಡಿ ಆ ಫೀಲನ್ನು ತೆಗೆದುಕೊಳ್ತಾರೆ. ಆನಂತರ ಆರ್ಸಿಬಿ ಆಟಗಾರರ ಜೊತೆ ಒಂದಿಷ್ಟು ಸಮಯ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಅದಾದ ಬಳಿಕ ಬಹುಶಃ ರಾಜ್ಯ ಸರ್ಕಾರದ ಒಂದಿಷ್ಟು ಇಲಾಖೆಗಳಲ್ಲಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳಿದ್ರು ಹೇಳಬಹುದು, ಅಚ್ಚರಿ ಪಡಬೇಕಾಗಿಲ್ಲ. ಸೊ ಈ ರೀತಿಯ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗಬಹುದು. ಆದರೆ ಸಿಎಂ ಅವರು ಕೂಡ ತುಂಬಾ ಎಕ್ಸೈಟ್ ಆಗಿದ್ದಾರೆ. ಆಗ್ಲೇ ಮ್ಯಾಚ್ ಏನಾದ್ರೂ ಗೆದ್ರೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅವ್ರಿಗೆ ಒಂದ್ ರೀತಿಯಲ್ಲಿ ವಿಶ್ ಮಾಡಿ ಅವ್ರಿಗೆ ಸನ್ಮಾನ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇತ್ತು. ಸೊ ಇದೆಲ್ಲ ವಿಚಾರಗಳು ಕೂಡ ಆಗುತ್ತೆ. ಮಮತಾ, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.